ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕೃತಿ ನಿಲಯ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಲೆಮನ್ ರೈಸ್ ಆ್ಯಂಡ್ ಅವಲಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬಾಣಲಿ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಕಡಲೆ ಬೀಜ ಹುರ್ಕೋಬೇಕು. ಕಡಲೆ ಬೀಜನ ಡೀಪ್ ಫ್ರೈ ಮಾಡ್ಕೊಳ್ಳಿ, ಆವಾಗ ಕ್ರಂಚಿಯಾಗಿ ಬರುತ್ತೆ. ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಪ್ರಿಫರ್ ಮಾಡೋರಾದರೆ ಸ್ವಲ್ಪ ಕಡಲೆ ಬೀಜ ಜಾಸ್ತಿನೇ ಹಾಕ್ಕೊಳ್ಬೋದು. ಕಡಲೆ ಬೀಜ ತೆಗೆದು ಅದೇ ಎಣ್ಣೆಗೆ 1/2 ಸ್ಪೂನಷ್ಟು ಸಾಸಿವೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಿ. ಅದಾದಮೇಲೆ ಅದೇ ಆಯಿಲ್ಗೆ ಕಡಲೆಬೇಳೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಪ್ರಿಫರಬಲಿ 2 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡು ಉದ್ದುದಕ್ಕೆ ಕಟ್ ಮಾಡಿಕೊಂಡಿದ್ದೀನಿ. ಅದನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಮೆಣಸಿನ್ಕಾಯಿ ಆ್ಯಡ್ ಮಾಡಿ. ಯಾಕೆ ಅಂತಂದರೆ ಮೊದಲಿಗೆ ಮೆಣಸಿನ್ಕಾಯಿ ಆ್ಯಡ್ ಮಾಡಿದರೆ ಸೊ ಅದು ಖಾರ ಸ್ವಲ್ಪ ಮರೆ ಆಗುತ್ತೆ. ಸೊ ಖಾರ ಪ್ರಿಫರ್ ಮಾಡೋರು ನಂತರ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಒಂದೇ ಒಂದು ಕ್ಯಾರೆಟ್ನ ನಾನು ತುರಿದು ಹಾಕ್ಕೊಂಡಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇರಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ನಾನು 1/2 ಗ್ಲಾಸ್ ವಾಟರ್ಗೆ 2 ನಿಂಬೆಹಣ್ಣಿನ ರಸನ ತಗೊಂಡು ಅದರಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಆ ವಾಟರ್ನ ನಾನು ಈಗ ಆ್ಯಡ್ ಮಾಡಿದೆ. ಇದರಲ್ಲಿ ಟಿಪ್ಸ್ ಹೇಳ್ತೀನಿ ನಿಮಗೆ. ಸೊ ನಾನು ನಿಂಬೆ ರಸನ ನೀರಲ್ಲಿ ಹಾಕ್ಕೊಂಡು ಹಿಂಡ್ಕೊಂಡಿರೋದ್ರಿಂದ ಆ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಗೇನಾಗುತ್ತೆ, ಸ್ವಲ್ಪ ಈರುಳ್ಳಿಗೆ ಆ ನಿಂಬೆ ರಸ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಆವಾಗ ತಿನ್ನುವಾಗ ನಿಂಬೆ ಹಣ್ಣಿನ ಸ್ವಾದ ನಿಮಗೆ ಈರುಳ್ಳಿಯಲ್ಲಿ ಸಿಗುತ್ತೆ. ಚೆನ್ನಾಗಿ ಈರುಳ್ಳಿ ಪೀಸ್ಗಳು ಕೂಡ ನಿಮಗೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನಷ್ಟು. ಸೊ ಆಮೇಲೆ ಚೆನ್ನಾಗಿ ಫ್ರೈ ಮಾಡಿ. ನೀರು ಚೆನ್ನಾಗಿ ಹೀರ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು. ಆವಾಗಲೇ ಈರುಳ್ಳಿ ಪೀಸಸ್ ಹುಳಿಯನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಾದ ನಂತರ 1 ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಕಲಿಸ್ತಾ ಇರಬೇಕು ಸ್ವಲ್ಪ ಹೊತ್ತು. ಇನ್ನು ಸ್ವಲ್ಪ ಅಬ್ಸರ್ವ್ ಆದರೆ ಸಾಕು ನೀರು. ಇವಾಗ ಹುರಿದು ತೆಗೆದಿಟ್ಕೊಂಡಿರೋ ಕಡಲೆ ಬೀಜನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋ ರೈಸ್ನ ಹಾಕಿ ಕಲಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಗೊಜ್ಜನ್ನ ತೆಗೆದಿಟ್ಟೆ. ಯಾಕೆ ಅಂತಂದರೆ ನನಗೆ ಬೇಕಾಗಿರೋ ಅಷ್ಟೇ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಸೊ ನನ್ನ ಮಗ ಲಂಚ್ ಬಾಕ್ಸ್ನ ಖಾಲಿ ಮಾಡ್ಕೊಂಡು ತರ್ತಾನೆ ಅಂತಂದರೆ ಅದರಲ್ಲಿ ಇದು ಚಿತ್ರಾನ್ನ ಕೂಡ ಒಂದು. ಯಾಕೆ ಅಂತಂದರೆ ಅಷ್ಟು ಇಷ್ಟಪಟ್ಟು ತಿಂತಾನೆ ಅವನು. ಸೊ ಅದಕ್ಕೋಸ್ಕರ ವೀಕಲ್ಲಿ 3 ಟೈಮ್ಸ್ ಆದರೂ ನಾನು ಚಿತ್ರಾನ್ನ ಕಂಪಲ್ಸರಿ ಮಾಡ್ತೀನಿ. ನಾವೇನೇ ಮಾಡಿದ್ರೂ ಫೈನಲಿ ಫ್ಯಾಮ್ಲಿಗೆ ಪ್ರಿಫರೆನ್ಸ್ ಕೊಡೋದಲ್ವಾ. ಸೊ ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವೆಲ್ಲನೂ ಒಂದು ಸರಿ ಟ್ರೈ ಮಾಡಿ. ಸೊ ನಿಮಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಸೊ ಇದೇ ರೀತಿ ಇನ್ನೂ ಸ್ಪೆಷಲಾಗಿ ಅಥವಾ ಮಕ್ಕಳಿಗೆ ಇಷ್ಟ ಆಗುವಂಥ ಫುಡ್ ಐಟಮ್ಸು ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಕಂಪ್ಲೀಟಾಗಿ ಚಿತ್ರಾನ್ನ ರೆಡಿಯಾಗಿದೆ. ಇನ್ನೊಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅವಲಕ್ಕಿ ಪಾಯಸ ಅಂತ ಅಂದ್ಕೊಂಡೆ. ಸೊ ಮೊದಲಿಗೆ ಬಾಣಲೆ ಇಟ್ಕೊಂಡು ಅದರಲ್ಲಿ 1 ಟೀ ಸ್ಪೂನಷ್ಟು ಗೀ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ಪಾಯಸ ಸ್ವೀಟು ಅಂತಂದರೆ ನಮಗೆ ಡ್ರೈ ಫ್ರೂಟ್ಸ್ ತುಂಬ ಇಂಪಾರ್ಟೆಂಟು ಅಲ್ವಾ. ಸೊ ನಿಮಗೆ ಯಾವುದೇ ರೀತಿಯ ಡ್ರೈ ಫ್ರೂಟ್ಸ್ ಬೇಕಾದರೂ ನೀವು ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನನಗೆ ರೆಡಿಯಾಗಿ ಇರೋದು ಗೋಡಂಬಿ ದ್ರಾಕ್ಷಿ ಆಗಿರೋದ್ರಿಂದ ನಾನು ಅದನ್ನೆರಡು ಮಾತ್ರನೇ ಈಗ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಬಾದಾಮು ಅಥವಾ ಪಿಸ್ತಾ ಅದು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅದು ಆ್ಯಡ್ ಮಾಡ್ಕೋದ್ರಂದ್ರೆ ತುಂಬ ಡಿಫ್ರೆಂಟಾಗಿ ಫ್ಲೇವರ್ ಕೂಡ ಆ್ಯಡ್ ಆಗುತ್ತೆ. ಸೊ ಈಗ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊಂಡೆ. ಅದೇ ಗೀಗೆ
ನಾನು ಒಂದು 2 ಕಪ್ಪಷ್ಟು ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ದಪ್ಪ ಅವಲಕ್ಕಿ ಕೂಡ ತೊಗೊಳ್ಬೋದು. ಡಿಫ್ರೆನ್ಸ್ ಏನೂ ಆಗೋದಿಲ್ಲ. ಸ್ವಲ್ಪ ಹೊತ್ತು ಫ್ರೈ ಮಾಡೋದಕ್ಕೆ, ಅವಲಕ್ಕಿ ಫ್ರೈ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳೋದೆ ಅಷ್ಟೇ ಹೊರತು ಎಂಥ ಡಿಫ್ರೆನ್ಸ್ ಕಾಣೋದಿಲ್ಲ ಅದರಲ್ಲಿ. ಸೊ ಈಗ ನಾನು ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡೆ. ಅದಕ್ಕೆ ಒಂದು ಹಾಫ್ ಲೀಟ್ರಷ್ಟು ಹಾಲು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಾಯ್ಲ್ ಆಯಿತು. ಅದಾದ ನಂತರ ಈಗ ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ. ಇದೇನು ಪಾಕ ಬರೋದೇನು ಬೇಕಾಗಿಲ್ಲ, ಜಸ್ಟ್ ಬೆಲ್ಲ ಕರಗೋಷ್ಟು ಆದರೆ ಸಾಕು. ಈಗ ಕಂಪ್ಲೀಟಾಗಿ ಬೆಲ್ಲ ಕರಗಿದೆ. ನಾನು ಮತ್ತೆ ಸೇಮ್ ಬಾಣಲಿನ ಅವಲಕ್ಕಿ ಮತ್ತು ಮಿಕ್ಸರ್ನ ಇಟ್ಕೊಂಡು ನಾನಿವಾಗ ಏನಾದ್ರು ಪಾಕ ಪ್ರಿಪೇರ್ ಮಾಡಿಕೊಂಡೆ ಅದನ್ನು ನಾನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಯಾಕೆ ಅಂತಂದರೆ ಅವಲಕ್ಕಿ ತುಂಬ ಸಪ್ಪೆ ಇರುತ್ತೆ. ಸೊ ಸ್ವಲ್ಪ ಬೆಲ್ಲದ ಪ್ರಮಾಣ ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕು. ನಾನಿಲ್ಲಿ 2 ಕಪ್ಸ್ ಅವಲಕ್ಕಿಗೆ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಲೋಟ ಟೀ ಗ್ಲಾಸ್ ಇರುತ್ತೆ ಅಲ್ವಾ, ಅದರಷ್ಟು ನೀರು ಹಾಕಿ ನಾವು ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು. ಯಾಕಂದರೆ ನಾವು ಆಲ್ರೆಡಿ ಹಾಲು ಹಾಕ್ಕೊಳ್ತಿದ್ದೀವಲ್ಲ, ಸೊ ನೀರಿನ ಅಂಶ ಜಾಸ್ತಿ ಇರೋದೇನು ಬೇಕಾಗಿಲ್ಲ. ಸೊ ನಮಗೆ ಅವಲಕ್ಕಿ ಹಾಲಲ್ಲಿ ಚೆನ್ನಾಗಿ ಬಾಯ್ಲ್ ಆಗೋದ್ರಿಂದ ಅದು ಫ್ಲೇವರ್ ಕೂಡ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಅವಲಕ್ಕಿ ಫುಲ್ ಬಾಯ್ಲ್ ಆದರೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಸೊ ಅದಕ್ಕೆ ನಾವು ಬೆಲ್ಲ ಆ್ಯಡ್ ಮಾಡಿದಾಗ ಫುಲ್ ಕ್ರೀಮಿಯಾಗಿಯೇ ನಿಮಗೆ ಫ್ಲೇವರ್ ಕೂಡ ಬರುತ್ತೆ. ಸೊ ಅದಕ್ಕೆ ಈಗ ನಾನು ಮೊದಲಿಗೆ ಅವಲಕ್ಕಿನ ಹಾಲಲ್ಲಿ ಬಾಯ್ಲ್ ಮಾಡಿಕೊಂಡೆ. ಅದಾದ ನಂತರ ಬೆಲ್ಲದ ರಸನ ಕೂಡ ಫಿಲ್ಟ್ರ್ ಮಾಡಿ ಹಾಕಿದ್ದೀನಿ. ಅದಾದ ನಂತರ ಸ್ವಲ್ಪ ಹೊತ್ತು ಆ ಬೆಲ್ಲ ಮತ್ತು ಅವಲಕ್ಕಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಾತ್ರನೇ ನಾವು ಫ್ರೈ ಮಾಡಿದರೆ ಸಾಕಾಗುತ್ತೆ. ಈಗ ರೆಡಿಯಾಗಿದೆ ನಮ್ಮ ಅವಲಕ್ಕಿ ಪಾಯಸ. ಅದಕ್ಕೆ ನಾನು ಹುರಿದು ತೆಗೆದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ತುಂಬ ಅಟ್ರಾಕ್ಟಿವ್ ಆಗಿದೆ ಅಲ್ವಾ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಮಗೆ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.